ಹಾಕೊಡಮ್ಮ. ಮತ್ತೆ ಒಂದ್ ತಿಂಡಿ ಹಾಕೊಡಕ್ಕಾಗಲ್ವ ನಮ್ಮ ಮನೆಗೆ? ಅಮ್ಮ ಒಂದೇ ಒಂಚೂರು ತಿಂಡಿ ಅಮ್ಮ. ದೊಡ್ಡ ಕೆಲ್ಸಮ್ಮ, ಚಿಕ್ಕ ಕೆಲ್ಸ ಅಂದ್ರೆ ತಿಂಡಿ ಹಾಕೊಡೋದಷ್ಟೇ. ಚಿಕ್ಕ ಕೆಲ್ಸನಾ? ಗೈಸ್, ಇವತ್ತು ನಮ್ಮ ಮನೇಲಿ ದೋಸೆ ಮಾಡಿದ್ದಾರೆ. ಯಾವ ದೋಸೆ ಅಮ್ಮ ಇದು? ರವೆ ದೋಸೆ ಅಂತೆ. ರವೆ ದೋಸೆಗೆ ಪಪ್ಪ ಏನ್ ಹಂಚ್ಕೊಂಡ್ ತಿನ್ನೋಣ. ರವೆ ದೋಸೆಗೆ ಚಟ್ನಿ ಮಾಡಿದ್ದಾರೆ. ಓಕೆ, ವಿಲ್ ಈಟ್ ಇಟ್. ಎಂತ ಕಳ್ಳಿಯಮ್ಮ ನೀನು. ನಾನ್ ಹಾಕಿರೋ ದೋಸೆ ಚಟ್ನಿನ ನೀನ್ ತಗೊಬಂದ್ ತಿಂತಿದ್ದೀರ. ನ್ಯಾಯವೇ ಇದು? ನ್ಯಾಯವೇ ಇದು? ಅದೇ ನಾನ್ ಕೇಳ್ದಾಗ ನೀನ್ ಹಾಕೊಟ್ಟಿಲ್ಲ. ಅದ್ ಹೆಂಗ್ ನೀನು ನನ್ನ ದೋಸೆನ ನೀನು ಕದ್ದು ಬಿಟ್ಟೆ. ಆದ್ರೂ ಪರವಾಗಿಲ್ಲ, ತಿನ್ನಮ್ಮ. ನೀನ್ ಚೆನ್ನಾಗಿರ್ಬೇಕಮ್ಮ. ನೀರು ಗೈಸ್, ನಾನು ತಟ್ಟೆಯಲ್ಲಿ ದೋಸೆ ಹಾಕ್ಬಿಟ್ಟು ಮೊಬೈಲಲ್ಲಿ ಏನೋ ಬಂತು ಎಡಿಟ್ ಅಂತ, ಏನೋ ಎಕ್ಸ್ಪೋರ್ಟ್ ಮಾಡೋಣ ಅಂತ ಹೋಗ್ಬಿಟ್ಟೆ. ಆ ಗ್ಯಾಪಲ್ಲಿ ನಮ್ಮ ಅಮ್ಮ ನಮ್ಮ ತಟ್ಟೆನೇ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಇವಾಗ ನಾನು ಹೊಸ ತಟ್ಟೆಯಲ್ಲಿ ಹಾಕೋತಾ ಇದ್ದೀನಿ 2 ದೋಸೆ. ಹಾಯ್, ಹಲೋ, ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಟೈಮ್ ಬಂದ್ಬಿಟ್ಟು ಇವಾಗ ಎಷ್ಟು ಗೊತ್ತಾ? 12 ಗಂಟೆ ಆಗ್ತಿದೆ. ಅಂಡ್ ಔಟ್ಫಿಟ್ ಚೇಂಜ್ ಮಾಡ್ಕೊಂಡೆ. ಹೊಸದಾಗಿ ತಗೊಂಡಿದ್ದೆ. ನೆನ್ನೆ ಹೋಗ್ಬಿಟ್ಟು ಒಂದು 5 ಶರ್ಟು 1 ಪ್ಯಾಂಟ್ ಏನೋ ತಗೊಂಡೆ. ಯಾಕಂದ್ರೆ ಕೆಲವೊಂದು ವಿಡಿಯೋಸ್ ಮಾಡ್ಬೇಕಂದ್ರೆ ಶರ್ಟ್ಗಳೆಲ್ಲ ಚೇಂಜ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ತಗೊಂಡ್ಬಿಟ್ಟೆ, ಪರ್ಚೇಸ್ ಮಾಡ್ಕೊಂಡೆ. ಸೊ ಈ ಒಂದು ಶರ್ಟು, ಈ ಒಂದು ಪ್ಯಾಂಟ್ನ ತಗೊಂಡಿದ್ದು. ಅಂಡ್ ಇನ್ನೊಂದೇನಂದ್ರೆ, ಆಲ್ಮೋಸ್ಟ್ ನಾನು ಎನಿ ಟೈಮ್ ಹೇಳ್ದಂಗೆನೆ ಪ್ಯಾಂಟ್ ಶರ್ಟ್ನ ಕರೆಕ್ಟ್ ಹಾಕ್ತೀನಿ, ಬಟ್ ಶೂ ಮಾತ್ರ ಕರೆಕ್ಟ್ ಹಾಕಕ್ಕೆ ಆಗಲ್ಲ. ಯಾವ್ದು ಮ್ಯಾಚ್ ಆಗುತ್ತೆ, ಯಾವ್ದು ಮ್ಯಾಚ್ ಆಗಲ್ಲ ಅಂತ ಗೊತ್ತೇ ಆಗಲ್ಲ. ಸೊ ಅದಕ್ಕೆ ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದು ಶೂನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಶೂನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಬಟ್ ಇದು ಅಷ್ಟೊಂದು ಸೂಟ್ ಆಗ್ತಿಲ್ಲ. ಈ ಒಂದು ಶರ್ಟ್ ಪ್ಯಾಂಟಿಗೆ ಅಷ್ಟೊಂದು ಸೂಟ್ ಆಗ್ತಿಲ್ಲ. ಬಿಕಾಸ್ ಈ ಒಂದು ಶರ್ಟ್ ಪ್ಯಾಂಟಿಗೆ ಸ್ನಿಕರ್ಸ್ ಹಾಕ್ಬೇಕು. ಸ್ನಿಕರ್ ಶೂ ಅಂತ ಇರುತ್ತಲ್ಲ, ಆ ಥರದ್ದು ಹಾಕ್ಬೇಕು. ಅದಕ್ಕೆ ಈಗ ಏನ್ ಮಾಡ್ತೇನೆ ಅಂದ್ರೆ, ನಾನು ಶೂ ಶಾಪ್ ಹೋಗ್ಬಿಟ್ಟು ಯಾವ್ದಾದ್ರು ಇದಕ್ಕೆ ತಕ್ಕನಂಗೆ ಮ್ಯಾಚ್ ಆಗುವಂಥದ್ದು ಇದ್ರೆ ಅಲ್ಲೇ ಅದನ್ನೇ ಪರ್ಚೇಸ್ ಮಾಡ್ಕೊಂಡು ಹಾಕೋಣ ಅಂತ. ಬಿಕಾಸ್ ಇವತ್ತು ಒಂದು ಪ್ರಮೋಷನಲ್ ಶೂಟ್ ಹೋಗ್ತಾ ಇದೀವಿ. ಅಲ್ಲಿ DSLR ಕ್ಯಾಮ್ರಾ ಯೂಸ್ ಮಾಡೋದು. ಬಿಕಾಸ್ ಇದು ಫಸ್ಟ್ ಟೈಮ್ DSLR ಕ್ಯಾಮ್ರಾ ಯೂಸ್ ಮಾಡ್ತಿರೋದು. ಇದು ಫಸ್ಟ್ ಟೈಮ್ DSLR ಕ್ಯಾಮ್ರಾದಲ್ಲಿ ನಾನು ಶೂಟ್ ಮಾಡ್ತಾ ಇರೋದು. ಅಂಡ್ ನನ್ನ ಜೊತೆಗೆ ನಮ್ಮ ಅಮ್ಮ ಕೂಡ ಬರ್ತಾರೆ. DSLR ಕ್ಯಾಮ್ರಾ ಅಂದ್ರೆ ಗೊತ್ತಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸೊ ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿರ್ಬೇಕು ಅನ್ನೋಕ್ಕೋಸ್ಕರ ಈ ಒಂದು ಔಟ್ಫಿಟ್ ನ ಹಾಕೊಂಡು, ಶೂ ಒಂದು ಮಿಸ್ಸಿಂಗ್ ಐತೆ, ಅದನ್ನ ತಗೊಂಡ್ಬರೋಣ ಅಂತ ಹೋಗ್ತಿದ್ದೀನಿ. ಲೆಟ್ಸ್ ಗೋ ಗೈಸ್, ಇವಾಗ ಹೋಗುವ. ನನ್ನ ಜೊತೆಗೆ ಅನೀಶ್ ಕೂಡ ಬರ್ತಾನೆ. ಇವಾಗ ಇದೇ ಶೂ ಹಾಕೋತಾ ಇದ್ದೀನಿ. ಬಿಕಾಸ್ ಇದನ್ನ ಹಾಕೊಂಡು ಅನೀಶ್ ಹತ್ರಕ್ಕೆ ಹೋದಾಗ, ಸೊ ದಟ್ ಅವ್ನು ಹೇಳ್ತಾನೆ ಇದು ಮ್ಯಾಚ್ ಆಗ್ತಿದೆ ಇಲ್ವಾ ಅಂತ. ಬಿಕಾಸ್ ನಾನು ಒಬ್ಬನೇ ಯೋಚನೆ ಮಾಡಿದಷ್ಟು ಎಷ್ಟಂತ ಯೋಚನೆ ಮಾಡೋಕ್ಕಾಗುತ್ತೆ. ಅದಕ್ಕೆ ಜೊತೆಲಿ ಯಾರಾದರೂ ಒಬ್ರು ಇರ್ತಾರಲ್ಲ, ಅವ್ರನ್ನ ಕೇಳಿದ್ರೆ ಮ್ಯಾಚ್ ಇದೆ ಅಂತ ಹೇಳಿದ್ರೆ ಹಾಕೊಂಡು ಹೋಗ್ಬಿಡೋದು. ಶೂ ಅಂಗಡಿಗೆ ಹೋಗ್ತೀನಿ, ಇದು ಮ್ಯಾಚ್ ಐತೆ ಇಲ್ವಾ ಅಂತ ನೋಡೋಣ. ಇಫ್ ಮ್ಯಾಚ್ ಇಲ್ಲ ಅಂದರೆ ಅಲ್ಲೇ ಯಾವುದಾದ್ರೂ ಒಂದು ವೈಟ್ ಶೂ ತೊಗೊಂಡು ಬಂದ್ಬಿಡೋದು. ಆಮೇಲೆ ಲುಕಿಂಗ್ ಕ್ಯೂಟ್, ಸಾರಿ ಕ್ಯೂಟ್ ಅಲ್ಲ, ಹ್ಯಾಂಡ್ಸಮ್. ಆಮೇಲೆ ಲುಕಿಂಗ್ ಹ್ಯಾಂಡ್ಸಮ್. ಆಚೆ ಬಂದು ನಡ್ಕೊಂಡು ಬರ್ತಿದ್ರೆ ಶೂ ಎಲ್ಲ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿದೆ ಅನಿಸ್ತೈತೆ ನನಗೆ. ಯಾಕೋ ನೋಡೋಣ, ಅನೀಶ್ ಏನು ಹೇಳ್ತಾನೋ ಅದ್ರ ಮೇಲೆ ಡಿಪೆಂಡ್. ಸೆಲೋರಿಯಾ ಕಾರ್ ಗುರು, ಇದು ನಮ್ಮ ಸೆಲೋರಿಯಾ ಕಾರು. ಈ ಕಾರ್ ಓಡಿಸ್ಬೇಕಂದ್ರೆ ಶೂ ಬಿಚ್ಚಿ ಓಡಿಸ್ಬೇಕು. ಬಟ್ ಈಗ ಅಟ್ ಪ್ರೆಸೆಂಟ್ ಶೂ ಬಿಚ್ಚಕ್ಕಾಗಲ್ಲ, ಅದಕ್ಕೆ ಹಂಗೆ ಓಡಿಸ್ಬಿಡ್ತೀನಿ. ಗೈಸ್, ನಿಮ್ ಕಡೆಯಿಂದ ಒಂದು ಸಜೆಷನ್ ಏನಂದ್ರೆ, ಯಾವ ಕಲರ್ ಶರ್ಟ್ಗೆ ಯಾವ ಪ್ಯಾಂಟ್ ಹಾಕಿದ್ಮೇಲೆ ಯಾವ ಶೂ ಮ್ಯಾಚ್ ಆಗುತ್ತೆ ಅಂತ ನನಗೊಂಚೂರು ನೀವು ಕಮೆಂಟ್ ಮಾಡಿ ತಿಳಿಸಿ. ಈಗ ಬ್ಲ್ಯಾಕ್ ಶರ್ಟು ವೈಟ್ ಪ್ಯಾಂಟ್ ಹಾಕೊಂಡ್ರೆ ಆಬ್ವಿಯಸ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಯಾವ್ದಾದ್ರು ಪರ್ಫೆಕ್ಟ್ ಆಗುತ್ತೆ. ಈ ತರ ಒಂದು ಬ್ಲೂ ಶರ್ಟ್ ಹಾಕ್ತಾಗ ಅಥವಾ ವೈಟ್ ಪ್ಯಾಂಟ್ ಹಾಕ್ತಾಗ ಯಾವ ಶೂ ಮ್ಯಾಚ್ ಆಗುತ್ತೆ, ಅಥವಾ ಬ್ರೌನ್ ಶರ್ಟ್ ಹಾಕ್ತಾಗ ಯಾವ ಮ್ಯಾಚ್ ಆಗುತ್ತೆ. ಸೊ ಒಂಚೂರು ಕಮೆಂಟ್ ಮಾಡಿ, ನಾನು ಕೂಡ ತಿಳ್ಕೊತೀನಿ ಯಾವ್ಯಾವುದಕ್ಕೆ ಏನೇನು ಮ್ಯಾಚ್ ಆಗುತ್ತೆ ಅಂತ. ಸೊ ದಟ್ ನಾನು ಅದನ್ನ ಫಾಲೋ ಅಪ್ ಮಾಡ್ಬೋದಲ್ವಾ ಅಲ್ವಾ. ಪ್ಲೀಸ್ ಕಮ್ ಆನ್, ಇನ್ಫಾರ್ಮ್ ಮೀ. ಗೈಸ್, ಬೆಸ್ಕಾಮರೆಲ್ಲ ಬಂದವ್ರೆ, ಏನೋ ಆಗಿರ್ಬೇಕೇನೋ ನನ್ನ ಪ್ರಕಾರ. ಇಲ್ಲ, ಏನೋ ಹೋರಾಟ ಮಾಡ್ತಾರೆ. ಏನೋ ಹೋರಾಟ ಗುರು ಇದು. ನನ್ಗೆ ಯಾಕೋ ತುಂಬಾ ಅನಿಸ್ತೈತೆ ಇದು ಸೂಟ್ ಆಗ್ತಿದೆ ಅಂತ. ನೋಡ್ಬೇಕು. ಈಗ ಅನೀಶು ವೇಟ್ ಮಾಡ್ತಾ ಇದ್ದೀನಿ, ಅವ್ನು ಬಂದು ಏನು ಹೇಳ್ತಾನೆ ನೋಡೋಣ. ಯಾಕೋ ತುಂಬಾ ಅನಿಸ್ತೈತೆ ಸೂಟ್ ಆಗ್ತಿದೆ ಅಂದ್ಬಿಟ್ಟು. ಲೆಟ್ಸ್ ಸಿ. ನಾನು ಈ ರೋಡಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ಬರ್ತಾನೆ ಅಂತ. ಅಣ್ಣ ಫೀಟ್ ಮ್ಯಾಕ್ಸ್ ಒಳಗಡೆ ಯಾವಾಗಲೂ ಬಂದೇ ಬಿಟ್ಟವನೆ. ಸರ್ ನಮಸ್ತೆ ಸರ್, ಚೆನ್ನಾಗಿದೆ ಸರ್. ಯಾಕೆ ನಂಗೆ ನಿದ್ದೆಗಣ್ಣು ಇದಕ್ಕೇನಂತನಂತ ನಾನೇ ಹೇಳಿದ್ದು. ಅದು ಒಂದು ಸ್ವಲ್ಪ ವೈಟ್ ಇದ್ರೆ ಚೆನ್ನಾಗಿರುತ್ತೆ. ಇವಾಗ ಹೆಂಗೆ ಕಾಣಿಸ್ತೈತೆ? ಫುಲ್ ಲೈಟ್ ಕಾಣಿಸ್ತಿದ್ಯಾ? ಆಚೆ ಫುಲ್ ವೈಟ್ ಕಾಣಿಸ್ತೈತೆ. ಇದೆಯೋ ಗೈಸ್, ಈ ವೈಟ್ ನೋಡಿದ್ವಿ, ಇದರಲ್ಲಿ ಸೈಜ್ ಇಲ್ವಂತೆ. ಇನ್ನೊಂದು ಯಾವುದಾವುದು ಇದಾ ನೋಡಿದ್ದು? ಇದರಲ್ಲಿ ಸ್ಪಾರ್ಕ್ಸ್ ಇಲ್ಲ. ಇದರಲ್ಲಿ ಈಗ ಇಬ್ರು ಏನ್ ಅನ್ಕೋತಾ ಇದೀವಿ ಅಂದ್ರೆ, ಇದೇ ಶೂನೇ ಮ್ಯಾಚ್ ಐತೆ. ಆಚೆ ಬಂದ್ರೆ ಸಾಕು ಫುಲ್ಲು ಬ್ರೈಟ್ ಆಗಂತಿದೆ. ಇವನು ಕೂಡ ಬ್ರೈಟ್ ಆಗಿದೆ ಅಂತ ಹೇಳ್ತವನೆ. ಸೊ ಇದನ್ನೇ ಫಿಕ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಗೈಸ್. ಸುಮ್ಮನೆ ಏನಕ್ಕೆ ರಿಸ್ಕ್ ತಗೊಳ್ಳೋದು. ಅಣ್ಣ ಬೇರೆ ಫುಲ್ಲು ನೆಕ್ಸ್ಟ್ ಲೆವೆಲ್ ಬಡ್ಜೆಟ್ ಇರೋ ಅಂಗಡಿ ಕರ್ಕೊಂಡ್ಬಂದವನೆ. ಮೊದಲೇ ಹೇಳ್ದೆ ತಾನೆ. ನಾನು
ಏನಪ್ಪ ಅಂದ್ರೆ ಒಂದು 1000 ರೂಪಾಯಿ ಇರ್ಬೋದೇನೋ ಅಂತ ಅನ್ಕೊಂಡೆ. ಇದು ಅದಕ್ಕೆ ತ್ರಿಬಲ್ ರೇಟ್ ಹೋಗ್ಬಿಟ್ಟೈತೆ ಇದು. ಗೈಸ್ ಫೈನಲಿ ಇದೇ ಶೂ ಫಿಕ್ಸ್ ಮಾಡ್ತಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಒಂಚೂರು ಕ್ಲೀನ್ ಮಾಡ್ಕೋಬೇಕು. ಲೆಟ್ಸ್ ಗೋ. ಅವನು ಗಾಡಿನ ಬಿಟ್ಟು ಹೆಲ್ಮೆಟ್ ಇಟ್ಟು ಮನೇಲಿ ನಮ್ ಜೊತೆ ಬರ್ತಾನೆ. ಇವಾಗ ನಾನು ಮನೆಗೆ ಹೋಗ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಫುಲ್ ಪ್ರಾಪರ್ ಆಗಿ ರೆಡಿ ಆಗ್ಬಿಟ್ಟು ಅಮ್ಮನ ಕರ್ಕೊಂಡು ಹೊರಡಬೇಕು. ಲೆಟ್ಸ್ ಗೋ ಗೈಸ್. ಇವತ್ತು ಒಂದು ಒಳ್ಳೆ ಶೂಟ್ ಇದೆ. ಏನಕ್ಕಂದ್ರೆ DSLR ಕ್ಯಾಮ್ರಾ ಅಲ್ವಾ, ಸಕ್ಕತ್ತಾಗಿರುತ್ತೆ ಕ್ಯಾಮ್ರಾ ಅಂತೂ. ನೋಡೋಣ ಯಾವ ತರ ಇರುತ್ತೆ ಇವತ್ತಿನ ಶೂಟ್ ಅನ್ಬಿಟ್ಟು. ಗೈಸ್ ಹೋಗಿ 20 ನಿಮಿಷ ಆಯ್ತು. ನಮ್ಮ ಅವ್ವಾಕಿ ಇನ್ನ ರೆಡಿ ಆಗಿಲ್ಲ, ಆಗೋವಲ್ತು. ಯಾವಾಗ ಆಗತ್ತಾರ ಗೊತ್ತಿಲ್ತಿ, ಯಾವಾಗ ಆಗ್ತಾರೋ ಅಂತ ಗೊತ್ತಿಲ್ಲವ. ನಾವಲ್ಲಿ 2:15 ಇರಬೇಕು. ಸೊ ಇವಾಗ ಇಲ್ಲಿ ಟೈಮ್ ಬಂದ್ಬಿಟ್ಟು 12:30, 1 ಗಂಟೆಗೆ ಹೊರಡ್ತೀವಿ. ಗೈಸ್ ನಮ್ಮ ಅವ್ವಾಕಿ ಬಾಳ್ ಚಲೋ ಕಾಣಕತ್ತಾಳೆ. ಈಗ ಆಕಿ ಹೆಂಗ್ ಕಾಣಕತ್ತಾಳ ಅಂತ ನಿಮ್ಗೆ ಹೊಸಿ ತೋರ್ಸಕತ್ತೀನಿ. ಆಚೆ ಬರವ, ಬಲ 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 ಮನೆ ಬಲ. ಅದೇ ಗೈಸ್ ನಮ್ಮ ಅವ್ವ ಬಾಳ್ ಚಲೋ ಕಾಣಕತ್ತಾಳೆ. ಈಗ ಆಕಿ ಹೆಂಗ್ ಕಾಣಿಸ್ತಾಳ ಅಂತ ತೋರಿಸ್ತೀನಿ ಬನ್ನಿ ಒಂಚೂರು. ಗೈಸ್ ನಮ್ಮ ಅವ್ವಾಕಿ ನೋಡಿ ಎಷ್ಟು ಸಕ್ಕದಾಗ ಕಾಣ್ತಾಳೆ. ಇದು ಹಿಂಗ್ ತಿರ್ಗ ಸ್ಟ್ರೈಟ್ ಆಗಿ 25 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಚೆನ್ನಾಗಿ ಕಾಣ್ತಿದ್ಯಾ ಕಣಮ್ಮ. ನಾನು ಹೆತ್ತ ಮಗನೆಲ್ಲ ನಿನ್ನ ಅನಿಸಿಕೆ ಏನಮ್ಮ? ಗೈಸ್ ಒಂದು ಪವರ್ ಬ್ಯಾಂಕು, ನನ್ನ ಮೈಕು, ಅಪ್ಪಂದು ಸ್ಯಾಮ್ಸಂಗ್ ಮೊಬೈಲು, ಆಮೇಲೆ ಎಲ್ಲ ತಗೊಂಡು ಹೊರಟಿದ್ದೀನಿ. ಯಾವುದು ಕೂಡ ಇಲ್ಲ ಅಂತ ಅನ್ಕೊಂಬಾರ್ದು. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಅಯ್ಯೋ ಇದು ತಂದಿಲ್ಲ, ಇದು ತರಬೇಕಿತ್ತು, ಅದು ತರಬೇಕಿತ್ತು ಅನ್ಸೋಬದ್ದು ಇಲ್ಲಿಂದ ಎಲ್ಲ ತಗೊಂಡು ಹೋಗೋಣ ಅಂತ ಎತ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಅಮ್ಮ ಸಖತ್ತಾಗಿ ರೆಡಿ ಆಗೋರೆ. ಅವ್ರದ್ದೊಂದು ಕ್ಲಿಪ್ಸ್ ಹಾಕ್ತೀನಿ ನೋಡಿ ನೀವೇ. ಕ್ರೇಜಿಯಾಗಿ ರೆಡಿ ಆಗ್ಬಿಟ್ಟವ್ರು ನಮ್ಮಮ್ಮ. ಒಂದು ಸ್ಯಾರಿ ಉಟ್ಕೊಂಡಾಗ ಎಷ್ಟೆಷ್ಟೆಲ್ಲ ಅರೇಂಜ್ ಮಾಡ್ಕೋಬೇಕು ನೋಡಿ. ಅಯ್ಯೋ ಪಾಪ, ಸ್ಯಾರಿ ಉಡ್ಕೊಳ್ಳೋದಂತೂ ಹೆವಿ ಕಷ್ಟ, ಅದಂತೂ ಗೊತ್ತಿರೋ ವಿಷಯ. ಉಡಿಸ್ತೇ ನನಗೆ ಉಡಿಸ್ತಾರಂತ ನಮ್ಮಮ್ಮ. ನಮ್ಮ ಸೆಲೋರಿಯ ಕಾರಿಗೆ ನೀರು ಕುಡಿಸ್ತಾ ಇದ್ದೀನಿ. 1,001 ರೂಪಾಯಿ ನೀರು ಕುಡಿಸಿದ್ದೀನಿ. ಗೈಸ್ ನಮ್ಮ ಲಡ್ಡು ಬಂದ. ಲಡ್ಡು ಅಣ್ಣ ಅಮ್ಮ ಒಂದು ಅನೀಶ್ ಅಲ್ಲ ಅವನ ಹೆಸರು, ಲಡ್ಡು ಅಂತ. ಅವ್ರು ಹೆಂಗೆ ಲಡ್ಡು ಇಟ್ಟರೋ ಅದ್ರ ಲಡ್ಡು ತಕ್ಕನಂಗೆ ಇದ್ದಾನೆ. ಲಡ್ಡು ತಕ್ಕನಂಗೆ. ಇವಾಗ ಏನು ಮಾತಾಡಲ್ಲ ಗೈಸ್, ಅವ್ನು ಏನು ಬೈಲಕ್ಕ ನಮ್ಮ ಅಮ್ಮ ಅವರಲ್ಲ, ಏನು ಮಾಡಲ್ಲ. ಲೆಟ್ಸ್ ಗೋ. ಇಲ್ಲಿಂದ 1 ಅವರ್ ಟ್ರಾವೆಲ್ ಇವಾಗ ಆ ಒಂದು ಶಾಪ್ಗೆ. ಚಲೋ. ಗೈಸ್ ಇಲ್ಲಿ ಆಗ್ಲೇ ಮಳೆ ಬಂದ್ಬಿಟ್ಟಿದೆ ನೋಡಿ. ನಾವು ಇನ್ನು ಹೊರಟು 10 ನಿಮಿಷ ಆಗಿಲ್ಲ, ಆಗ್ಲೇ ಅನಿತಿತ್ತು. ಮೇ ಬಿ ನಾವು ಹೋಗೋ ಜಾಗದಲ್ಲೂ ಕೂಡ ಮಳೆ ಬರ್ತಿರ್ಬಹುದೇನೋ. ಗೈಸ್ ಲೊಕೇಶನ್ಗೆ ರೀಚ್ ಆದೆ ನೋಡಿ. ನಮ್ಮ ಕಾರ್ ಹೆಂಗ್ ಪಾರ್ಕ್ ಐತೆ. ನಾನು ಇನ್ನೂ ಈ ಕಡೆಯಿಂದ ಹಾಕ್ಬೇಕಾಯ್ತು, ಬಟ್ ಒಂಚೂರು ಆ ಕಡೆಗೆ ಇರಿಸ್ಬಿಟ್ಟಿದ್ದೀನಿ. ಇವಾಗ ನಮ್ಮ ಜೊತೆಗೆ ಅನ್ಬಿಲೀವಬಲ್ ಸರ್ಪ್ರೈಸ್ ಆಗಿ ಬ್ರಾ. ಏನ್ ಬ್ರೋ ಸರ್ಪ್ರೈಸ್ ವಿಸಿಟ್? ನೀವ್ ಬರ್ತಾರ ಸರ್ಪ್ರೈಸ್ ಬಂದಂಗೆ. ಅದೇ ಗೊತ್ತಾಯ್ತಲ್ಲಪ್ಪ. ಸೇಮ್ ಡೇಟಿಗೆ ಕೊಟ್ಬಿಟ್ಟವ್ರೆ. ಒಳ್ಳೇದಾಗ್ಲಿ ಬ್ರಾ. ಏನ್ ಬ್ರೋ ಕಟ್ಟಿಂಗ್ ಎಲ್ಲ ಮಾಡ್ಬಿಟ್ಟಿದೆ. ಚೆನ್ನಾಗಿಲ್ಲ, ಸಕ್ಕತ್ತಾಗಿ ಕಾಣ್ತಿರೋ, ಸೂಪರ್ ಆಗಿ ಕಾಣ್ತಿದ್ದೀರಪ್ಪ. ಗೈಸ್ ತೇಜು ಬ್ರೋ ಜೊತೆಗೆ ಸಂಧ್ಯಾ ಅವರು ಬಂದಿದ್ದಾರೆ. ವೆಲ್ಕಮ್. ಅಯ್ಯೋ ಅದು ಇದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ. ನಮ್ಮಂತ ಬಡವ್ರ ಮಕ್ಳ ಮೇಲೆ ಹಿಂಗೆ ಮಾಡೋದವರು. ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ. ಮಾಡ್ಲಿ ನಾವೆಲ್ಲ ಇರೋದು ಹಿಂಗೆ. ಶಿಷ್ಯ ಕೈ ಕೊಡು ನೋಡಿ. ನಾವು ಕೇಳಿದ ತಕ್ಷಣ ಕೈ ಕೊಡ್ತೇವೆ. ಬ್ರೋ ನೀವು ಕೈ ಕೊಡಿ ಬ್ರೋ. ದಿಸ್ ಈಸ್ ದಿ ಬಾಯ್ಸ್. ನಿನ್ ಬಾಧೆ ಏನ್ ಸುಬ್ರಹ್ಮಣ್ಯಂ ಸೀರಿಯಲ್ ಅಲ್ಲಿ ಹೀರೋಯಿನ್ ಇದ್ದಾಳೆ, ಅವಳನ್ನ ನಾನು ಮಾತಾಡಿಸ್ಬೇಕು. ಅವರೊಬ್ರು ಬಂದಿದ್ದಾರೆ, ಸೀರಿಯಲ್ ಹೀರೋಯಿನು. ನಮ್ಮ ತುದಿಗಾಲ ನಿಂತವ್ರೆ ಮಾತಾಡ್ಸ್ಬೇಕು ಅಂತ. ಅವ್ರೇನೋ ಶೂಟಲ್ಲಿ ಇದ್ದಾರೆ, ಇರಮ್ಮ ಹೋಗು ಅಂತ. ಅಮ್ಮ ಮಾತಾಡ್ಸ್ಲೇಬೇಕಪ್ಪ. ಆಯ್ತು ಮಾತಾಡ್ಸಮ್ಮ. ನಿನ್ ಖುಷಿ ಇಲ್ಲ ಅಂತ ನಾವು ಡೈಲಿ ನೋಡ್ತೀವಿ. ನಾನು ಮಾತಾಡಿಸ್ತೀನಿ. ನನ್ನ ಮಗನ ಹೇಳ್ತಾ ಇದ್ದೆ, ನಾನು ಸಾವಣಿನ ನೋಡಲೇಬೇಕು. ಥ್ಯಾಂಕ್ ಯು. ಅಮ್ಮ ಖುಷಿನಾ? ಗೈಸ್ ನಮ್ಮ ಅಮ್ಮನ ಖುಷಿ ನೋಡೋಕ್ಕಾಗ್ದಲೇ ಒಂದು ಫೋಟೋ ತೆಗಿತಾ ಇದ್ದೀನಿ. ಗೈಸ್ ನಮ್ಮ ತೇಜು ಬ್ರೋ ಹೊರಡ್ತವ್ರಂತೆ ಪಾಪ. ಒಬ್ರನ್ನೇ ಬಿಟ್ಟು ಯಾರನೋ ಈಗ ಇನ್ನೊಬ್ರು ನೋಡಕ್ ಹೋಗ್ತಾರಂತೆ. ಒಬ್ರನ್ನ ಬಿಟ್ಟು ಇನ್ನೊಬ್ರು ನೋಡಕ್ ಹೋಗ್ತಾ ಇದ್ರಲ್ಲ, ಮಾತಾಡ್ಸಕ್ ಹೋಗ್ತಾ ಇದ್ರ. ಬೇರೆದು ಅಂದ್ರೆ ಏನಾದ್ರು ಚಾಟು ಅದು ಇದು. ಆಯ್ತು ಬ್ರೋ, ಹುಷಾರು ಬ್ರೋ, ಚೆನ್ನಾಗಿ ನೋಡ್ಕೊಳ್ಳಿ ಬ್ರೋ. ಅದಕ್ಕೇನ್ ಚೆನ್ನಾಗಿ ನೋಡ್ಕೊಳ್ಳಿ. ಗೈಸ್ ಅಮ್ಮಂಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್ DSLR ಕ್ಯಾಮ್ರಾದಲ್ಲಿ.
ಈಗ ನಾನು ಅಮ್ಮ ಎಲ್ಲ ಇವರೆಲ್ಲ ಅಲ್ಲಿ ಒಂದು ಓ ಶಾಪ್ ಇದೆ, ಆ ಓ ಶಾಪ್ಗೆ ಹೋಗ್ಬಿಟ್ಟು ಕೆಲವೊಂದು ಕ್ಲಿಪ್ಸ್ ಇದೆ, ಅಂದರೆ ಸ್ಕ್ರಿಪ್ಟ್ ತಕ್ಕನಂಗೆ ಒಂದು ಕ್ಲಿಪ್ಸ್ ಇಟ್ಕೊಂಡಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಶೂಟ್ ಮಾಡ್ಬೇಕು ಇವಾಗ. ಲೆಟ್ಸ್ ಗೋ. ನೋಡೋಣ ನಮ್ಮಮ್ಮ ಈ ಒಂದು ಕಾರ್ಯಕ್ರಮನ ಮುಗಿಸೋಷ್ಟರಲ್ಲಿ ನಮ್ಮಮ್ಮ ಎಷ್ಟು ಟಯರ್ಡ್ ಆಗಿರ್ತಾರೆ ಅಂತ ನಾನು ನೋಡಬೇಕು. ಗೈಸ್ ಇಲ್ಲಿ ಏನೇನು ಶೂಟ್ ನಡೀತದೋ ಅದ್ರದ್ದು ಬಿಹೈಂಡ್ ದ ಕ್ಲಿಪ್ಸ್ ಹಾಕ್ತೀನಿ, ನೋಡ್ತಾ ಇರಿ. ಇವಾಗ ಎಳ್ನೀರು ಕುಡಿ, ಎಳ್ನೀರ್ದಲ್ಲಿ ಒಂದು ಕ್ಲಿಪ್ಸ್ ತಗೋಬೇಕು. ಗೈಸ್ ಸಿಮ್ಮನ್ ಮರಿಗಳೆಲ್ಲ ಇವಾಗ ಸಿಮ್ಮನ್ ಕೈಗೆ ಆಯ್ತು ಬಂದೆ ಬೇಡ ಹಾಕ್ಬಿಟ್ರು. ಥ್ಯಾಂಕ್ ಯು ಮ್ಯಾನ್, ಸಾರ್ಥಕ ಆಯಿತು. ಗೈಸ್ ನಮ್ಮಮ್ಮಂಗೆ ಒಡವೆ ಹಾಕ್ಸಕ್ಕೆ ಎಷ್ಟು ಜನ ಅವ್ರು ನೋಡಿ, 1 2 3 4 ಇಷ್ಟು ವರ್ಷಗಳಿಂದ ಎದೆಯಲ್ಲಿ ಬಚ್ಚಿಕೊಂಡಿದ್ದು ಆಸೆ ಅಲ್ಲ. ಗೋಲ್ಡ್ ರಂಗಣ್ಣ ಇದ್ದಂಗಿದ್ದೀನಿ. ಚೈನು ಇದು ನೋಡಿ, ಇದು ಆಮೇಲೆ ಇದು ನೋಡಿ. ನೋಡಿ ನಮ್ಮ ಹುಡುಗರಿಗೊಬ್ಬ ಫ್ರೆಂಡ್ ಇರಲೇಬೇಕು ಈ ಥರ ಹೆಲ್ಪ್ ಮಾಡೋಕ್ಕೆ, ಏನಂತೀರಾ ಅಲ್ಲ ಶಿಶ? ಆಗಲೇ ಸುಮ್ಮನೆ ಗೋಲ್ಡ್ ರಂಗಣ್ಣ ಅಂತ ಬಾಯಿ ಮಾತಿಗೆ ಹೇಳಿದೆ, ಇವಾಗ ಪೂರ್ತಿ ಗೋಲ್ಡ್ ರಂಗಣ್ಣನೇ ಮಾಡ್ತಾರಣ್ಣ. ಪೊಲೀಸ್ ಶಿಷ್ಯ ಪೊಲೀಸ್ ಕೇಸ್ ಆಗಲ್ಲ, ಪೆಂಡೆಂಟ್ ಆಗ್ತಿದ್ದೀನಿ. ಹುಲಿ ಉಗ್ರು ಹಾಕೋತಾ ಇದ್ದೀನಿ. ಗೈಸ್ ನಂಗೆ ನಗು ಬರ್ತೈತೆ ನಮ್ಮ ಅಮ್ಮನ ನೋಡಿ. ಅಮ್ಮನ್ ನನ್ನ ಮದುವೆಲಿ ಗೊತ್ತಾಯ್ತು ಅದೇ ಪಾಯಿಂಟ್ ನನಗೆ ಗೊತ್ತಿತ್ತು. ಅವ್ರು ಏನೇನು ಹೇಳ್ತಿರ್ತಾರೋ ನೀಟಾಗಿ ಮಾಡಬೇಕು, ಹೇಳ್ಕೊಡಕ್ಕಂತ ಯಾರೂ ಸೊಸೆ ಇಲ್ಲ. ಮಾಡಾಯ್ತು. ನಮ್ಮಮ್ಮ ಫಸ್ಟ್ ಟೈಮು ಲಾಂಗ್ ಇಯರಿಂಗ್ಸ್ ಹಾಕಿರೋದು. ಪಾಪ ಅವ್ರು ಇಯರಿಂಗ್ಸ್ ಹಾಕೊಂಡು ನೋಡಿ ರೆಡ್ ಆಗ್ಬಿಟ್ಟು, ಅಮ್ಮ ಇದೇನಮ್ಮ ದೊಡ್ಡದಾಗೆ ಇದಾಗ್ಬಿಟ್ಟೈತೆ ಬೋಲು. ಹೌದಾ ಅವ್ವಾನು? ಅದು ಏನು ಖುಷಿನ ನಮ್ಮ ಅಮ್ಮಗೆ. ನೋಡಿ ವಿಡಿಯೋ ಮಾಡ್ತಾರೆ ಅವರು, ಶ್ರಾವಣಿ ಮ್ಯಾಮ್ದವ್ರದ್ದು. ಇಲ್ಲಿ ಈ ಕಡೆ ವಿಡಿಯೋ ಮಾಡ್ತಾರೆ. ಏನ್ಮಾ ಖುಷಿ. ಗೈಸ್ ಕಂಪ್ಲೀಟ್ ಶೂಟ್ ಎಲ್ಲ ಮುಗೀತು ಗುರು. ಪಾಪ ಎಷ್ಟು ಗೊತ್ತಾ, ನಾವು ಬಂದಿದ್ದು ಎಷ್ಟು ಗಂಟೆಗೆ ಅಂದರೆ 2:15 ಬಂದಿದ್ದು. 2:15 ಬಂದಿದ್ದು. ಟೈಮ್ ನೋಡಿ 4:40 ಆಗಿದೆ. ಟೋಟಲ್ಲು 2 ಅವರ್ ಶೂಟ್ ಆಗಿರೋದು. ಏನಕ್ಕಂದರೆ ಚೇಂಜ್ ಮಾಡೋದು ಮತ್ತೆ ಹಾಕೊಳ್ಳೋದು, ಹೊಸದಾಗಿ ಇನ್ನೊಂದು ಹಾಕೊಳ್ಳೋದು, ಇದೆಲ್ಲ ನಡೀತಿತ್ತು. ಇವಾಗ ಫೈನಲಿ ಹೊರಟಿದ್ದೀವಿ. ಲೆಟ್ಸ್ ಗೋ, ಬೇಗ ಹೋಗ್ಬೋಣ, ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. 2 ಅವರ್ ಶೂಟಲ್ಲಿ ಇದ್ದಿದ್ದು ನಾವು. ಅವ್ರು ಚೇಂಜ್ ಮಾಡೋಷ್ಟರಲ್ಲಿ ಫುಲ್ ಲೇಟ್ ಆಗ್ಬಿಟ್ಟಿತ್ತು. ಫುಲ್ ಟಯರ್ಡಾ? 2 ಅವರ್ ಆಯ್ತು. ಆದ್ರೂ ಖುಷಿ ಆಯ್ತಲ್ಲ. ಮದ್ವೆಲ್ಲಂತೂ ಹಾಕಕ್ಕಾಗುತ್ತೋ ಇಲ್ವೋ, ಫೈನಲಿ ಇಲ್ಲೇ ಹಾಕೊಂಡ್ಬಿಟ್ರು. DSLR ಕ್ಯಾಮ್ರಾದಲ್ಲಿ ನಾನು ಫಸ್ಟ್ ಟೈಮ್ ಶೂಟ್ ಮಾಡಿದ್ದು. ನಾನೇ ಅನ್ಕೊಂಡೆ ಏನು ಹೆಂಗಿತ್ತು ಫಸ್ಟ್ ಕೇಳೋಣ ರೀ. ಶೂಟ್ ಹೆಂಗಿತ್ತು, ಆಮೇಲೆ ಏನು ಕಾಯ್ತಿದ್ದ, ಹೆಂಗನ್ಸ್ತು? ನಾರ್ಮಲ್ ಚೆನ್ನಾಗಿತ್ತು. DSLR ಶೂಟ್ ಚೆನ್ನಾಗಿರುತ್ತೆ. ಕ್ಯಾಮ್ರಾ ಒಳ್ಳೆ ಸಕ್ಕದ ಬಂತಲ್ಲ. ಸೋನಿ ಕ್ಲಿಪ್ ಎಲ್ಲ ಸಕ್ಕದಾಗಿ ಬಂತು ಗೈಸ್. ಅನ್ಕೊಂಡಿದ್ದ ಥರನೇ ಬಂತು. ನಾನೇನು ಅನ್ಕೊಂಡೆ ಮನೇಲೇ ಮೊಬೈಲಲ್ಲಿ ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ, ಬಟ್ ಬೇಡ, ಫಸ್ಟ್ ಟೈಮ್ ಶೂಟ್ ಮಾಡ್ತೇನಲ್ವಾ, ಅದಕ್ಕೋಸ್ಕರ ಅಲ್ಲೇ ಹೋಗ್ಬಿಟ್ಟು ಚೆನ್ನಾಗಿರೋದು ಶೂಟ್ ಮಾಡೋಣ, ಆಮೇಲೆ ಅಲ್ಲ DSLR ಶೂಟ್ ಮಾಡೋಣ ಅಂತ ಅಂದ್ಕೊಂಡು ಕಂಟೆಂಟ್ ನೋಡ್ಕೊಂಡು ಅಲ್ಲೇ ಮಾಡಿದೆ. ಅಮ್ಮ ನಿಂಗೆ ಹೆಂಗಿತ್ತಮ್ಮ? ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಅಲ್ವಾ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದು, ಚೆನ್ನಾಗಿತ್ತು. ಗೈಸ್ ಆ ವಿಡಿಯೋ ನೋಡಿ ನಮ್ಮ ಅಮ್ಮ ಒಳ್ಳೊಳ್ಳೆ ಎಕ್ಸ್ಪ್ರೆಷನ್ ಎಲ್ಲ ಕೊಟ್ಬಿಟ್ಟವ್ರೆ. ನಾವಾಗಲೇ ಶೂಟ್ ಮಾಡಿದ್ದೀರಂತೆ PUC-ನಲ್ಲೇ ಕ್ಯಾಮ್ರಾದಲ್ಲಿ, ಪವನ್ ಕ್ಯಾಮ್ರಾದಲ್ಲಿ ಮೊದಲು ಅದರಲ್ಲೇ ಶೂಟ್ ಮಾಡ್ತಾ ಇದ್ದಿದ್ದು. ಗೈಸ್ ನಾನು ಫಸ್ಟು ರೀಲ್ ಮಾಡಿದ್ದೆ DSLR ಕ್ಯಾಮ್ರಾದಲ್ಲಿ ಅನ್ಸುತ್ತೆ ನನ್ನ ಪ್ರಕಾರ. ಇಲ್ಲ, ನಾರ್ಮಲ್ ಮೊಬೈಲಲ್ಲಿ ಮಾಡಿದೆ ಫಸ್ಟು. DSLR ಕ್ಯಾಮ್ರಾದಲ್ಲಿ ನಾನು ಮಾಡಿದ್ದು. ನನ್ನ ಪ್ರಕಾರ ನನ್ನ ಗೆಳತಿ ಅದೇ ಸಾಂಗ್. ಸೂರಜ್ ಅವನು ಎಲ್ಲ ಬಂದಿದ್ರು ಅವತ್ತು. ಕ್ರೇಜಿ ಆಗಿದೆ ಆ ಕ್ಲಿಪ್ಪು. ನಾನು ಹೋಗಿದ್ರಿ ಆ ಕ್ಲಿಪ್ಪು ನನಗೆ ಸಿಕ್ಕಿದ್ರೆ ಗೈಸ್ ನಾನು ಹಾಕ್ತೀನಿ, ತೋರಿಸ್ತೀನಿ ಅದನ್ನ ಹೆಂಗಿತ್ತು ಗೊತ್ತಾ. ಆಮೇಲೆ ಏನೇನೋ ಆಟಗಳು ಆಡಿದ್ವಿ. ಶೂಟ್ ಹೋಗಿರೋದು ಪವನ್ ಕ್ಯಾಮ್ರಾದಲ್ಲೇ ಮಾಡಿರೋದು. ನಂದು ಗಿಟಾರ್ ಬೇರೆ ಇತ್ತು. ಗಿಟಾರ್ ತಗೊಂಡೋಗ್ಬಿಟ್ಟು ಒಳ್ಳೊಳ್ಳೆ ಫೋಟೋ ಶೂಟು, ರೋಡಲ್ಲಿ ಮಲ್ಕೊಂಡು ಫೋಟೋ ಶೂಟು, ಹೂವು ಎಲ್ಲ ಇವಂದೇ ಐಡಿಯಾಗಳೆಲ್ಲ. ಗೈಸ್ ನಮ್ದು ಹಳೆ ಫೋಟೋಗಳು ನೋಡ್ತೀರಾ, ಏನ್ ಕ್ರೇಜ್ ಆಗಿದೆ ಗೊತ್ತಾ ಫೋಟೋಗಳು.
ಇದ್ರಲ್ಲಿ ನೋಡಿ, ಇದ್ರಲ್ಲಿ ಇವನು ಇಲ್ಲ, ಇದ್ರಲ್ಲಿ ನಾನೇ ಕ್ಯಾಮ್ರಾಮನ್ ಅದರಲ್ಲಿ. ಇದ್ರಲ್ಲಿ ಇವನೇ ಕ್ಯಾಮ್ರಾಮ್ಯಾನು, ಇದ್ರಲ್ಲಿ ನಾನು ನೋಡಿ ಯಾವ ರೇಂಜಿಗೆ ಇದ್ದೀನಿ. ಅದು ನಮ್ಮದು ಗಿಟಾರ್, ಅದು ಇನ್ನೂ ತುಂಬ ಫೋಟೋ ಇದೆ. ಇಲ್ಲಿ ನೋಡಿ ಅಣ್ಣ ನೋಡಿ ಗೈಸ್, ಸ್ಟೈಲ್ ಅಮ್ಮ. ಯಾರು ಫೋಟೋಗ್ರಾಫರ್ ಹೇಳು? ಪವನ್ ಇದು ಪವನ ಹಿಡ್ದಿದ್ದು. ಇದು ಅಷ್ಟೇ, ಇದು ಇಲ್ಲಿ ನೋಡಿ ಗೈಸ್, ಏನ್ ಸ್ಟೈಲ್ ಅಮ್ಮ ಗೈಸ್. ಒಟ್ನಲ್ಲಿ ಆ ಟೈಮಲ್ಲಿ ಏನೋ ಒಟ್ನಲ್ಲಿ ಜೋಶ್ ಆಗ್ತಾನೆ. 10th ಇಂದ ಬಂದಿರ್ತೀವಲ್ಲ, PUC ಒಂಥರ ಜೋಶು. ಆಗ್ಲೇ ರೀಲ್ ಶೂಟು ಅಣ್ಣಂದು ಗೈಸ್. ಇಲ್ಲಿ ನೋಡಿ, ಆಗ್ಲೇ ರೀಲ್ ಶೂಟು. ಹೆಂಗೆ ಗೈಸ್ ಲುಕ್ ನೋಡಿ. ಓ ಗೈಸ್ ನೋಡಿದ್ರ, ಶೂಟ್ ಮಾಡಿದ ತಕ್ಷಣ ಹೊರಟೋಗಿದ್ದೀವಿ. ಒಂದು ವಿಡಿಯೋ ನೋಡಿ, ಇನ್ನೊಂದು ವಿಡಿಯೋ. ಇದ್ಯಾವ ವಿಡಿಯೋ ಗುರು, ನಾನೇ ನೋಡಿಲ್ಲ ಇವೆಲ್ಲ. ಗೈಸ್ ಆ ವಿಡಿಯೋ ತೋರ್ಸು. ಇದ್ರಲ್ಲಿ ಲಾಸ್ಟಲ್ಲಿ ಬರ್ತಾನಲ್ಲ, ಅಣ್ಣ ನೋಡಿ ಗೈಸ್, ಇದು ಯಾರು ಅನ್ಕೊಂಡ್ಬಿಟ್ಟಿದ್ದೀರಾ? ಇದು ಅಣ್ಣ, ನಮ್ಮ ಲಡ್ಡು. ಈಗ ಇದು ಕ್ರಿಸ್ಪಿ ಫ್ರೈಡ್ ಚಿಕನ್ ಆರ್ಡರ್ ಮಾಡಿದ್ವಿ, ಅದು ಬಂದಿದೆ. ಹಾಗೆ ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಮಟನ್ ಬಿರಿಯಾನಿ ಬಂತು ಗೈಸ್. ಹಾಗೆ ನಂದೊಂದು ಕೋಕು, ಅವನೊಂದು ಮಿಂಟು ಮೊಜಿಟೋ ಜ್ಯೂಸು. ಗೈಸ್ ಆಚೆ ಜೋರು ಮಳೆ ಬರ್ತೈತೆ. ಮನೆಗಂತ ಒಂದು ಪಾರ್ಸಲ್ ತಗೊಂಡಿದ್ದೀನಿ. ಫುಲ್ಲು ಜೋರಾಗೆ ಬಂದ್ಬಿಡ್ತು ಮಳೆ. ಅಯ್ಯ ಪರವಾಗಿಲ್ಲ ಬೈ. ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು. ಅವರು ಛತ್ರಿ ತಗೊಳ್ಳಿ ಅಂತ ಕೊಟ್ಬಿಟ್ರು, ಖುಷಿ ಆಗ್ಬಿಡುತ್ತೆ ನನಗಂತೂ. ಎಲ್ಲ ಈ ಥರ ಸಿಗೋದು ಕಮ್ಮಿ, ಬಟ್ ಆದರೂ ಈ ಥರ ನೋಡಿದ ತಕ್ಷಣ ಖುಷಿ ಆಗ್ಬಿಡುತ್ತೆ. ಸಖತ್ತಾಗಿತ್ತು ಗೈಸ್. ಮಳೆ ನೋಡಿ ಫುಲ್ಲು ಜೋರಾಗಿ ಸ್ಟಾರ್ಟ್ ಆಗ್ಬಿಡ್ತು ಈಗ. ಈ ಸಾಂಗ್ಗೆ ಗೈಸ್ ಅಣ್ಣ ಸ್ನ್ಯಾಪ್ ಆಗ್ತಾವನೆ, ಅಣ್ಣ ಸ್ನ್ಯಾಪ್ ಆಗ್ತಾವನೆ, ಅಣ್ಣ ಈ ಸಾಂಗ್ಗೆ ಅಣ್ಣ ಸ್ನ್ಯಾಪ್ ಆಗ್ತಾವನೆ. ಏನೋ ಸಮಸ್ಯೆ ಇದೆ ಇಲ್ಲಿ. ಯಾವುದಿಲ್ಲ. ಆಹಾ, ಅರ್ಥ ಆಯ್ತಾ ಗೈಸ್? ಈ ಸ್ನ್ಯಾಪ್ ಚಾಟ್ ಯಾರು ಡೌನ್ಲೋಡ್ ಮಾಡ್ತಾರೋ ಅವರೆಲ್ಲರೂ ಬಿದ್ದವ್ರಂತ. ನಾನು ಇದು ವಿಡಿಯೋಗೆ ಫೇಸ್ ಕಟ್ ಯೂಸ್ ಮಾಡ್ತೀನಿ. ಟಾಟಾ ಅವರು ಇವರು ಇತ್ತಲ್ಲ, ಅದಕ್ಕೆ ಮಾತ್ರ ಯೂಸ್ ಮಾಡ್ಕೊತಿದ್ದೆ. ಲೆಫ್ಟ್ ತಾನೆ, ಹೆಂಗಾದ್ರೂ ಹೋಗ್ಬೋದು ಇದು. ಈ ಸ್ನ್ಯಾಪ್ ಚಾಟ್ ಯೂಸ್ ಮಾಡೋರೆಲ್ಲ ನೋಡಿ, ಈ ತರ ಸಾಂಗ್ಗಳೆಲ್ಲ ಬಂದಾಗ ಸ್ನ್ಯಾಪ್ ಹಾಕೋದು, ಒಬ್ಬರಿಗೆ ಮಾತ್ರ ಟ್ಯಾಗ್ ಮಾಡಿ ಕಳ್ಸೋದು. ಆ ತರ ಎಲ್ಲ ಇಲ್ಲ. ಮಳೆ ಮಳೆ ನೋಡಿ, ಮಳೆ ಏನು ಕಾಣಿಸ್ತಿಲ್ಲ. 6 ರೇಂಜ್ ಮಳೆ ಬಂದೈತೆ. ಯಾಕೆ ಲೆಫ್ಟ್ ತಗೊಂಡ ಅಣ್ಣ? ಏನಕ್ಕೆ ಹೋಗ್ತಾರ ಲೆಫ್ಟ್ ಅಲ್ಲಿ ಗೊತ್ತಿಲ್ಲ. ಇಲ್ಲ ನಾನು ತೆಗಿತಾ ಇದ್ದೀನಿ. ಆಯ್ತು ಅಂತ ಬಿಟ್ಬಿಟ್ಟೆ ನಾವು. ಗೈಸ್ ನಾವೇನೋ ಪರವಾಗಿಲ್ಲ, ಕಾರಲ್ಲಿ ಹೋಗ್ತಾ ಇದೀವಿ. ಅವ್ರು ನೋಡಿ ಬೈಕಲ್ಲಿ ಹೋಗ್ತಿರೋರು. ಪಾಪ ಅವ್ರದ್ದು ಏನಾಗಿರ್ಬೇಕು ಕತೆ. ಪಾಪ ಅವ್ರ ರೈನ್ ಕೋಟ್ ಇಲ್ಲ, ಏನಿಲ್ಲ. ಸನೀಶ್ ಹೊಡ್ತಾನೆ. ಬೈ ಬೈ ಬೈ, ಥ್ಯಾಂಕ್ ಯು ಬಂದಿದ್ಕೆ. ಬಾಂಗ್ ಹುಷಾರು, ಬೈ. ಬೈ. ಇದು ಮೈಕು ಮತ್ತೆ ಪವರ್ ಬ್ಯಾಂಕ್ ಲೈಟ್. ಓಕೆ, ಡನ್. ಪಾಪ ಅವ್ರ ಅಕ್ಕಗೆ ಆಕ್ಸಿಡೆಂಟ್ ಆಗಿದೆ ಅಂತ ಈಗ ಹೇಳ್ತಾನೆ ನನಗೆ. ಮುಂಚೆನೆ ಹೇಳಿದ್ರೆ ನಾನೇ ಪರವಾಗಿಲ್ಲ ಅಲ್ಲೇ ಹೋಗು ಅಂತ ಹೇಳ್ತಿದ್ದೆ. ಅವ್ನು ಈಗ ಹೇಳ್ದ ಆಕ್ಸಿಡೆಂಟ್ ಆಗೈತೆ ಅಂತ. ಬಸ್ಸಲ್ಲಿ ಅವ್ನು ಅಲ್ಲಿಗೆ ಹೋಗಿ ಅವ್ರ ಅಕ್ಕ ಇವತ್ತು ಡಿಸ್ಚಾರ್ಜ್ ಅಂತೆ. ಸೊ ಅವ್ರ ಅಕ್ಕನ ಕರ್ಕೊಂಡ್ ಬರಕಂತ ಹೋಗ್ತಾನೆ. ಇವಾಗ ನಾವು ಮನೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ ಗೈಸ್, ಹೋಗುವ. ಈ ಒಂದು ಮಳೆಯಿಂದ ಎಷ್ಟು ಟ್ರಾಫಿಕ್ ಅಂದ್ರೆ, ಇಲ್ಲಿಂದ ನಮ್ಮನೆಗೆ ಒಂದು 5 ರಿಂದ 10 ನಿಮಿಷ ಅನ್ಕೋತೀನಿ. ನನ್ನ ಪ್ರಕಾರ 5 ರಿಂದ 10 ನಿಮಿಷ ಇರಬೇಕು. ಅಲ್ಲಿವರೆಗೂ ಟ್ರಾಫಿಕ್ ಐತಂತೆ. ಅಲ್ಲಿವರೆಗೂ ಟ್ರಾಫಿಕ್ ಐತೆ ನೋಡಿ. ಯಪ್ಪ ಕ್ರೇಜಿ ಮಳೆ ಮಾತ್ರ. ಮಳೆ ಬಂದಿದ್ದು ಇಡೀ ಬೆಂಗಳೂರು ಪೂರ್ತಿನೇ ಟ್ರಾಫಿಕ್ ಮಾಡಕ್ಬಿಟ್ಟೈತೆ.